ಇಂದಿನಿಂದ ಒಂದೊಂದು ಗ್ರಂಥಗಳ ಪಠಣವನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಇವತ್ತು ಆಯ್ದಂತಹ ಗ್ರಂಥ ಅಂತಗಡದಸ ಸೂತ್ರ ಅನ್ನುವಂತಹ ನಮ್ಮ ದ್ವಾದಶಾಂಗದಲ್ಲಿರುವಂತಹ 8ನೆಯ ಅಂಗದ ಕಥೆಯ ವಾಚನ ಆಗಿರುತ್ತೆ. ಹೆಸರೇ ಸೂಚಿಸುತ್ತದೆ ನಾನು ಯಾರು, ನನ್ನನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಸೂಚಿಸುತ್ತೆ. ಅಂತಕೃತ ದಶಾಂಗ ಸೂತ್ರ ಅಂತ ಹೇಳ್ತಾರೆ. ಅಂತ ಅಂದರೆ ಸಂಸಾರದ ಅಂತ್ಯ, ಕೃತ ಅದನ್ನು ಮಾಡಿಕೊಂಡಂಥವರು, ಅದನ್ನು ದಶಾಂಗ ಅಂತ ಹೇಳಿದ್ದಾರೆ. 10 ಅಧ್ಯಾಯಗಳಲ್ಲಿ ಅಥವಾ 10 ದಶಗಳಲ್ಲಿ ಹೇಳುವಂತಹ ಒಂದು ಪಠಣ ಕ್ರಮ ಅಥವಾ ಇರುವಂತಹ ಕಥೆಗಳು, ವಿಭಾಗಗಳು, ಸಂಸಾರವನ್ನು ಅಂತ್ಯಗೊಳಿಸಿ ಮೋಕ್ಷ ಪಡೆದವರ ಕಥೆಗಳು ಅಂತ ಹೇಳಲಾಗುತ್ತದೆ. ಇದರಲ್ಲಿ ಬರುವಂತಹ ಮುಖ್ಯ ವಿಷಯ ಏನು ಅಂತ ಅಂದರೆ, ಮೋಕ್ಷವನ್ನು ಪಡೆದಂತಹ ಮಹಾತ್ಮರ ಜೀವನ ಕಥೆಗಳನ್ನು ಹೇಳುವಂಥದ್ದು, ಅವರ ತಪಸ್ಸು, ಅವರ ಸಂಯಮಾಚರಣೆ, ವೈರಾಗ್ಯದ ಮಹತ್ವ, ಕರ್ಮದಿಂದ ಮುಕ್ತಿಯನ್ನು ಪಡೆದಂತಹ ಯಾವ ಮಾರ್ಗವಿದೆಯೋ ಅದರ ಒಂದು ಉಪದೇಶ. ಇದು 10 ವಿಭಾಗಗಳ ಅಂದರೆ ದಶಗಳಾಗಿ ವಿಭಾಗಿಸಿರುವಂಥದ್ದು. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಒಬ್ಬ ಅಥವಾ ಹೆಚ್ಚು ಸಾಧಕರ ಕಥೆಗಳನ್ನು ನಾವು ನೋಡ್ಬೋದು. ಅವರು ಹೇಗೆ ಸಂಸಾರವನ್ನು ಅಂತ್ಯಗೊಳಿಸಿದ್ರು ಅನ್ನುವಂತಹ ವಿವರಣೆ ಸಿಕ್ಕತ್ತೆ. ಇದರ ಪ್ರಮುಖ ಸಂದೇಶ ಅಂದರೆ, ಸಂಸಾರದಿಂದ ಮುಕ್ತಿ ಸಾಧ್ಯ ಇದೆ ಮಾನವನ ಜೀವನದ ಗುರಿ ಮೋಕ್ಷವಾಗಿದ್ದಾಗ. ಹಾಗೆ ತಪಸ್ಸಿನ ಮಹತ್ವವನ್ನು ಹೇಳಬೇಕಾದ್ರೆ, ಕಠಿಣ ಸಾಧನೆಯ ಮೂಲಕ ಮಾತ್ರ ಆತ್ಮಶುದ್ಧಿಯಾಗೋದು, ಸುಲಭವಾಗಿ ಆತ್ಮಶುದ್ಧಿ ಆಗೋದಿಲ್ಲ ಅಂತ ತಿಳಿಸ್ತಾರೆ. ಹಾಗೆ ವೈರಾಗ್ಯದ ಬಗ್ಗೆ ಹೇಳಬೇಕಾದ್ರೆ, ಲೋಕದ ಆಸಕ್ತಿಯಿಂದ ದೂರವಾಗಿ ಇರುವಂಥದ್ದೇ ವೈರಾಗ್ಯ ಅಂತ ಹೇಳ್ತಾರೆ. ಇನ್ನು ಕರ್ಮ ಸಿದ್ಧಾಂತವನ್ನು ಹೇಳಬೇಕಾದ್ರೆ, ಕರ್ಮವನ್ನು ನಾಶ ಮಾಡಿದಾಗ ಮಾತ್ರ ಮುಕ್ತಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು. ಹಾಗಾಗಿ ಇದರಲ್ಲಿ ಬರುವಂತಹ ಕಥೆಗಳು, ಉದಾಹರಣೆಗಾಗಿ ರಾಜರ ಕಥೆಗಳು, ಗೃಹಸ್ಥರ ಕಥೆಗಳು, ಹಾಗೆ ಸಾಧುಗಳ ಕಥೆಗಳು ಬರುವಂಥದ್ದು. ಇವರೆಲ್ಲರೂ ಕೂಡ ವೈರಾಗ್ಯವನ್ನು ಸ್ವೀಕರಿಸಿ ತಪಸ್ಸು ಮಾಡಿ ಮೋಕ್ಷವನ್ನು ಸಂದಿದವರು ಅಂತ ತಿಳಿಸುತ್ತೆ. ಹಾಗಾಗಿ ಇದೊಂದು ಕಥಾರೂಪದಲ್ಲಿ ತತ್ವಬೋಧನೆಯಾಗಿರುತ್ತೆ. ಪ್ರೇರಣಾದಾಯಕ ಜೀವನದ ಉದಾಹರಣೆಗಳು ಇದರಲ್ಲಿ ಬರುತ್ತೆ. ಸಾಧಕರಿಗೆ ಮಾರ್ಗದರ್ಶನವಾಗಿ ಈ ಅಂತಗಡದಸ ಸೂತ್ರ ಎನ್ನುವಂತಹ 8ನೇ ಅಂಗ ನಿಂತಿರುವಂಥದ್ದು. ಹಾಗೆ ಇದರಲ್ಲಿ ಅಂತಕೃತ ದಶಾಂಗ ಅನ್ಬೇಕಾದ್ರೆ 10 ದಶೆಗಳು ಅಥವಾ ವಿಭಾಗಗಳನ್ನು ಹೇಳುತ್ತಾರೆ. ಪ್ರತಿಯೊಂದು ದಶೆಯಲ್ಲಿ ಮೋಕ್ಷವನ್ನು ಪಡೆದ ಆತ್ಮರ ಕಥೆಗಳು ಬರುವಂಥದ್ದು. ಇದರ ಮೊದಲನೆಯ ದಶ ಅಂತ ಅಂದರೆ ಆರಂಭದಲ್ಲಿ ಸಾಧಕರ ಕಥೆಗಳು ಬರುವಂಥದ್ದು. ಸಂಸಾರದ ದುಃಖವನ್ನು ಅರಿತು ವೈರಾಗ್ಯ ಹೇಗೆ ಬಂತು ಅವರಿಗೆ ಅಂತ ತಿಳಿಸ್ತಾರೆ. ಇನ್ನು 2ನೆಯ ದಶೆಯಲ್ಲಿ ತ್ಯಾಗವನ್ನು ಸ್ವೀಕಾರ ಮಾಡ್ತಾರೆ. ಗೃಹಸ್ಥ ಜೀವನದಿಂದ ಸನ್ಯಾಸಕ್ಕೆ ಪ್ರವೇಶವನ್ನು ಮಾಡುವಂಥದ್ದು 2ನೆಯ ದಶೆ. ಇನ್ನು 3ನೆಯ ದಶೆಯಲ್ಲಿ ತಪಸ್ಸಿನ ಆರಂಭವಾಗಿದೆ. ಇಂದ್ರಿಯ ನಿಯಂತ್ರಣ ಗೊಳಿಸಲು ಆರಂಭಿಸಿದ್ದಾರೆ. ಇನ್ನು 4ನೆಯ ದಶ ಅಂದರೆ ಕಠಿಣ ಸಾಧನೆ, ಕರ್ಮಕ್ಷಯದ ಆರಂಭವಾಗಿದೆ. ಇನ್ನು 5ನೆಯ ದಶ ಆಂತರಿಕ ಶುದ್ಧಿ, ಮನಸ್ಸಿನ ಸ್ಥಿರತೆಯನ್ನು ಸೂಚಿಸುವಂಥದ್ದು. 6ನೆಯ ದಶ ಉನ್ನತ ಮಟ್ಟದ ತಪಸ್ಸು, ಕರ್ಮಗಳ ಹೆಚ್ಚಿನ ಕ್ಷಯಗೊಳಿಸುವಿಕೆ. 7ನೆಯ ದಶ ವೈರಾಗ್ಯದ ಪರಿಪಕ್ವತೆ, ಲೋಕಾಸಕ್ತಿ ಸಂಪೂರ್ಣ ಕಡಿಮೆ ಆಗಿರುವಂಥದ್ದು. 8ನೆಯ ದಶ ಆತ್ಮಜ್ಞಾನದ ಉದಯವಾಗಿದೆ, ಮೋಕ್ಷಕ್ಕೆ ಸಮೀಪವಾಗಿದ್ದಾರೆ. 9ನೆಯ ದಶೆಯಲ್ಲಿ ಅಂತಿಮ ಸಾಧನೆ, ಕೇವಲ ಜ್ಞಾನ ಅಂದರೆ ಸರ್ವಜ್ಞತ್ವ ದೊರಕುವಂತಹ ಒಂದು ಸ್ಥಿತಿ. 10ನೆಯ ದಶ ಅಂದರೆ ಸಂಪೂರ್ಣ ಮೋಕ್ಷ, ಸಂಸಾರದ ಅಂತ್ಯಗೊಳಿಸುವಿಕೆ ಅಂತ ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಂದು ದಶೆಯಲ್ಲಿಯೂ ಕೂಡ ವಿವಿಧ ವ್ಯಕ್ತಿಗಳ ಕಥೆಗಳು, ಅವರ ಸಾಧನೆ, ಅವರ ವೈರಾಗ್ಯ, ಅವರ ಮೋಕ್ಷದ ಕಡೆಗೆ ಅವರ ಪಯಣವನ್ನು ತೋರಿಸುವಂಥದ್ದು. ಇದು ವೈರಾಗ್ಯದಿಂದ ತಪಸ್ಸು, ತಪಸ್ಸಿನಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅನ್ನುವಂತಹ ಹಂತಗಳನ್ನು ಕಥೆಗಳ ಮೂಲಕ ತತ್ವ ಬೋಧನೆಯನ್ನು ಮಾಡುತ್ತಾ ಜೀವನದ ಪರಿವರ್ತನೆಗೆ ಪ್ರೇರಣೆಯನ್ನು ನೀಡುತ್ತಾ ಸಾಧಕರಿಗೆ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡಿರುವಂತಹ, ಮೋಕ್ಷವನ್ನು ಪಡೆದಂತಹ ಆತ್ಮರ 10 ಹಂತಗಳ ಕಥಾ ಸಂಗ್ರಹ ಅಂತಕೃತ ದಸ ಸೂತ್ರ ಅನ್ನುವಂಥದ್ದು. ಪ್ರತಿಯೊಂದು ದಶೆಯಲ್ಲಿಯೂ ಕೂಡ ನಿರ್ದಿಷ್ಟವಾದ ಕಥೆ ಇದೆ ಅಥವಾ ಮೂಲ
ಪ್ರಾಕೃತದಲ್ಲಿ ಇರುವಂಥದ್ದು. ಇದು ಶ್ವೇತಾಂಬರ ಪರಂಪರೆಯವರಿಗೆ ದೊರಕಿದೆ, ನಮಗೆ ದೊರಕಿಲ್ಲ ಅಂತ ದಿಗಂಬರರು ಹೇಳ್ಕೊತಾರೆ. ಅವರಿಗೆ ದೊರಕಿರುವಂತಹ ಆ ಜ್ಞಾನದಲ್ಲಿ ಇರುವಂತಹ ಯಾವ ಕಥೆ ಇದೆಯೋ ಅದು 8ನೆಯ ಅಂಗದಲ್ಲಿ ಬರುವಂತಹ ಅಂತಗಡ ದಸಸೂತ್ರ ಬರುವಂತಹ ಭಾಷೆ ಇದರಲ್ಲಿ ಹೇಳಿರುವಂಥದ್ದು. ಯಾವ ಭಾಷೆಯಲ್ಲಿ ಅಂದರೆ ಅರ್ಧಮಾಗಧಿ ಪ್ರಾಕೃತ ಭಾಷೆಯಲ್ಲಿ ಇದನ್ನು ಬಳಸಿದ್ದಾರೆ. ಇದರ ಸೊಬಗನ್ನು ನಾವು ನೋಡೋಣ. ಆ ಭಾಷೆಯ ಸೊಬಗನ್ನು ನೋಡುತ್ತಾ ಆ ಕಥೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಆ ಸಾಧಕರ ಸಾಧನೆಯನ್ನು ತಿಳಿಯುವಂಥವರಾಗೋಣ.